ಕಾಮಿಡಿ ಕಿಲಾಡಿಗಳು ನಯನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈಕೆಯನ್ನ ನೋಡಿ ಅನೇಕರು ಖುಷಿ ಪಟ್ಟಿದ್ದಿದೆ. ಯಾಕಂದ್ರೆ ಇಂಡಸ್ಟ್ರಿಗೆ ಉಮಶ್ರೀತ್ರದ ನಟಿ ಇನ್ನೊಬ್ರು ಸಿಕ್ಕಿದ್ರು ಅನ್ನುವಂಥ ಖುಷಿ ಇತ್ತು. ಆಕೆಯ ನಟನೆಯ ಬಗ್ಗೆ ಎರಡು ಮಾತೇ ಇಲ್ಲ. ಅಭಿನಯ ತುಂಬಾನೇ ಚೆನ್ನಾಗಿತ್ತು. ಕಾಮಿಡಿ ಕಿಲಾಡಿ ಮುಖಾಂತರವಾಗಿ ಈ ಚಲನಚಿತ್ರ ಮಂಡಳಿಗೆ ಅಥವಾ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಒಂದು ಅದ್ಭುತ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಿ ಕನ್ನಡದಲ್ಲಿ ಈಕೆಯ ನಿರೂಪಣೆ, ಈಕೆಯ ಕಾಮಿಡಿಗೆ ಫಿದಾ ಆದವರು ಅನೇಕ ಮಂದಿ. ಸೊ ಆ ಕಾರಣಕ್ಕಾಗಿ ಒಳ್ಳೆ ಹುಡುಗಿ, ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಯಾವುದೋ ರೆಕಮೆಂಡೇಶನ್ ಇಟ್ಕೊಂಡು ಮೇಲೆ ಬಂದವರು ಅಲ್ಲ, ಸ್ವಂತ ಪ್ರತಿಭೆಯಿಂದ ಬೆಳೀತಾ ಇರುವವರು. ಇವರಿಗೆ ಅವಕಾಶ ಸಿಗಲಿ ಅನ್ನೋದು ಅನೇಕರ ಉದ್ದೇಶ ಕೂಡ ಆಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ರಾಯರ್ ಕುದುರೆ ಕತೆ ಆಯಿತು ಅನ್ನೋ ಹಾಗೇನೆ ಎಲ್ಲಿ ಬೇಕೋ ಅಲ್ಲಿ ನಾಲಿಗೆ ಹರಿಬಿಡೋದು, ಏನು ಬೇಕೋ ಅದನ್ನು ಮಾಡೋದು, ಕಾಮಿಡಿ ಹೆಸರಿನಲ್ಲಿ ಏನೇನೋ ಮಾತಾಡೋದು, ಇನ್ಯಾರದೋ ತೇಜೋವಧೆ ಮಾಡೋದು, ಇನ್ಯಾರೋ ಮನಸ್ಸಿಗೆ ಬೇಸರ ಆಗುವಂತೆ ನಡ್ಕೊಳ್ಳೋದು, ತುಂಬ ಆ್ಯಟಿಟ್ಯೂಡಲ್ಲಿ ಮಾತಾಡೋದು, ಒಳ್ಳೆ ಗಂಡಸ್ರ ಥರ ಮಾತಾಡೋದು, ಈ ಥರ ಎಲ್ಲ ನೋಡಿದಾಗ ನಯನ ಕಂಡ್ರೆ ಕೆಲವರು ಸಿಟ್ಟು ಮಾಡ್ಕೊಳ್ಳೋದುಂಟು, ಇರಿಸು ಮಾಡ್ಕೊಳ್ಳೋದುಂಟು, ಥೂ ಈಕೆನಾ ಅಂತ ಹೇಳೋದು ಉಂಟು. ಅದಕ್ಕೆ ಕಾರಣನೇ ಆಕೆ ಎಲ್ಲಿ ಬೇಕೋ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದೆ ಇವತ್ತು ಸಮಸ್ಯೆ ಆಗಿರೋದು. ಇದೀಗ ಯಾವುದೇ ಕ್ಷಣದಲ್ಲಿ ನಯನ ಅರೆಸ್ಟ್ ಆಗಬಹುದಾದ ಸಾಧ್ಯತೆ ಇದೆ. ಆ ಥರದೊಂದು ಕೇಸಲ್ಲಿ ಇದೀಗ ನಯನ ತಗ್ಲು ಹಾಕ್ಕೊಂಡಿರೋದು. ಹಾಗಿದ್ರೆ ನಯನ ಅರೆಸ್ಟ್ ಯಾವಾಗ ಆಗ್ತಾರೆ, ಏನು ಸಮಸ್ಯೆ ಮಾಡ್ಕೊಂಡ್ರು, ಯಾರ ವಿರುದ್ಧ ಮಾತನಾಡಿದ್ರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ತಮಾಷೆ ಆಗೇ ಇರಬೇಕು. ಅತಿ ಆಯಿತು ಅಂದರೆ ಅದು ಅಮಾವಾಸ್ಯೆ ಆಗತ್ತೆ ಅಂತ ಹಳ್ಳಿ ಕಡೆ ಮಾತು ಹೇಳ್ತಾರೆ. ತಮಾಷೆಯ ಹೆಸರಿನಲ್ಲಿ ಏನೇನೋ ಮಾಡೋಕ್ಕೆ ಹೋಗಬಾರ್ದು. ಅಥವಾ ನಾವು ತಮಾಷೆ ಮಾಡ್ತಾ ಇದ್ದೀವಿ ಅಂತ ಇನ್ಯಾರೋ ಮನಸ್ಸಿಗೆ ನೋವಾಗುವಂತೆ, ಘಾಸಿ ಆಗುವಂತೆ ಕೂಡ ಮಾಡಬಾರ್ದು. ಈಗ ನಯನ ಮಾಡಿರೋದು ಕೂಡ ಅದೇ ರೀತಿಯಾಗಿ. ಹೌದು, ನಯನ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ರು. ಅಲ್ಲಿ ಗೆಸ್ಟ್ ಆಗಿ ಮಾತಾಡಿ ಬಂದಿದ್ರೆ ಸಾಕು, ಅತಿರೇಕದ ವರ್ತನೆಯ ಮಾತಾಡಿದ್ದಾರೆ. ಇದು ಒಂದು ಸಮುದಾಯಕ್ಕೆ ತೀರಾ ನೋವು ತರಿಸಿದೆ. ಆ ಸಮುದಾಯದವರು ಈ ಮಾತನ್ನು ವಿರೋಧಿಸಿ ರೊಚ್ಚಿಗೆದ್ದಿದ್ದಾರೆ. ಹೌದು, ಅಷ್ಟಕ್ಕೂ ನಯನ ಮಾತಾಡಿದ್ದಾದ್ರೂ ಏನು ಅಂತ ನಾವು ನೋಡೋದಾದ್ರೆ, ಇದೀಗ ನಯನ ವಿರುದ್ಧ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹೌದು, ಕಾಮಿಡಿ ಕಿಲಾಡಿ ಖ್ಯಾತಿಯ ಕಿರುತೆರೆ ನಟಿ ನಯನ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರೋದು. ಕಲಬುರಗಿಯ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಂದ್ರೆ ಅಟ್ರಾಸಿಟಿ ದೂರನ್ನ ದಾಖಲು ಮಾಡಲಾಗಿದೆ. ಅಕ್ಟೋಬರ್ 29ರಂದು ಮನಿ ಮಿತ್ರ ಕಂಪನಿಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮಂಜುನಾಥ ಭಂಡಾರಿ ನೀಡಿದ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಸ್ಯ ನಟಿ ನಯನ ಕಾರ್ಯಕ್ರಮದಲ್ಲಿ ಶೋಷಿತ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ. ಅವರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕಠಿಣ ಕ್ರಮ ಜರುಗಿಸಬೇಕು ಅಂತ ದೂರನ್ನು ನೀಡಲಾಗಿತ್ತು. ಹೊಲಗೇರಿ ಮತ್ತು ಹೊಲೆಗ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರುವಂಥ ಮಾತು ನಿಜವಾಗ್ಲೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೆಲೆಬ್ರಿಟಿಯಾಗಿ ಇವತ್ತಿಗೂ ಕೂಡ ಈಕೆ ತಲೆಯಲ್ಲಿ ಜಾತಿ ಅನ್ನೋದು ಕೂತಿದೆ ಅಂತಂದ್ರೆ, ಅಥವಾ ಹೊಲಗೇರಿ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾಳೆ ಅಂತಂದ್ರೆ, ಇವಳು ಯಾವ ಸೀನಿಯರ್ ಸೆಲೆಬ್ರಿಟಿ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ತಾನು ಸೆಲೆಬ್ರಿಟಿ ಆಗಿದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ಏನೇನೋ ಮಾತಾಡೋದಲ್ಲ, ಅಥವಾ ನಮ್ಮಿಂದ ಶೋಷಿತಕ್ಕೆ ಒಳಗಾಗಿರುವಂಥ ಅಥವಾ ಹಿಂದುಳಿದ ವರ್ಗಗಳನ್ನು ಕೆಟ್ಟದಾಗಿ ನಡೆಸ್ಕೊಳ್ಳೋದು ಅಲ್ಲ. ಸ್ಟೇಜ್ ಹತ್ತದಿದ್ದಂಗೆ ಮೈಕ್ ಇಟ್ಕೊಳ್ತಾ ಇದ್ದ ಹಾಗೇನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀವಿ, ಅದೇ ಫೇಮಸ್ ಆಗ್ಬಿಡುತ್ತೆ, ಅಥವಾ ನಾವು ಏನು ಮಾತಾಡಿದ್ರು ಜನ ಅದಕ್ಕೆ ನಗ್ತಾರೆ ಅಂತ ಇನ್ನೊಂದು ಸಮುದಾಯವನ್ನು ಹೀಯಾಳಿಸೋದು ಅಲ್ಲ ಅನ್ನೋದು ಬೇಸರಕ್ಕೆ ಕಾರಣವಾಗಿರೋದು. ನಯನ ಅವರು ಬುದ್ಧಿವಂತ ಇರಬಹುದು, ಅಥವಾ ಆಕೆ ಟ್ಯಾಲೆಂಟ್ ಇರಬಹುದು, ಅಥವಾ ಆಕೆ ಸೆಲೆಬ್ರಿಟಿ ಆಗಿರಬಹುದು. ಹಾಗಂದ ಮಾತ್ರಕ್ಕೆ ಆಕೆ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋದಲ್ಲ. ಯಾವುದೋ ಕಾಮಿಡಿ ವಿಚಾರದಲ್ಲಿ ಹುಲಗೇರಿ ಅನ್ನೋ ಪದವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಆ ಸಮುದಾಯವನ್ನು ನಿಂದಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಭಾಷಣ ವೈರಲ್ ಆಗ್ತಾ ಇದೆ. ಆ ಸಮುದಾಯದವರಿಗೆ ಇದು ತೀರಾ ನೋವು ತರಿಸಿದೆ. ಕಾಲದಿಂದಲೂ ನಮಗೆ ಅನ್ಯಾಯ ಆಗ್ತಾ ಇದೆ, ಕಾಲದಿಂದಲೂ ನಮಗೆ ಮೋಸ ಆಗ್ತಾ ಇದೆ, ಕಾಲದಿಂದಲೂ ನಮ್ಮನ್ನು ನಿಂದಿಸುವ, ಅವಹೇಳನ ಮಾಡುವ ಮತ್ತು ನಮ್ಮನ್ನು ತಾತ್ಸಾರ ರೂಪದಲ್ಲಿ ನೋಡುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದುಡ್ಡಿರುವವರು, ಮೇಲ್ವರ್ಗದವರು ಮತ್ತು ಸೆಲೆಬ್ರಿಟಿಗಳು, ಇವರುಗಳು ಬೇಕಾಬಿಟ್ಟಿ ನಮ್ಮನ್ನು ಕರೆಯುವಂಥದ್ದು, ಬೇಕಾಬಿಟ್ಟಿ ನಮ್ಮ ಬಗ್ಗೆ ಕಾಮಿಡಿ ಮಾಡುವಂಥದ್ದು ನಡೀತಾ ಇದೆ. ನಿಜವಾಗ್ಲೂ ಕೂಡ ಇದು ಸರಿಯಲ್ಲ. ಈಕೆ ಒಬ್ಬ ಸೆಲೆಬ್ರಿಟಿ ಆಗಿ ಈಕೆ ಎಚ್ಚರಿಕೆಯಿಂದ ಮಾತಾಡಬೇಕಾಗಿತ್ತು. ಆದರೆ ಈಕೆನೇ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಟ್ರಾಸಿಟಿ ಕೇಸನ್ನು ದಾಖಲಿಸಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಈಗ ಡೋರಿ ಕೇಸ್ ಸೇರಿದಂತೆ ಬೇರೆ ಕೇಸ್ಗಳು, ಪೋಕ್ಸೋ ಸೇರಿದಂತೆ ಬೇರೆ ಎಲ್ಲ ಯಾವೆಲ್ಲ ಕೇಸ್ಗಳು ತುಂಬ ಸ್ಟ್ರಾಂಗ್ ಆಗಿದೆ, ಬೇಲೆ ಸಿಗಲ್ಲ, ನಾನ್ ಬೇಲೇಬಲ್ ಅನ್ಸುತ್ತೋ ಅದೇ ಥರ ಅಟ್ರಾಸಿಟಿ ಕೂಡ. ಅಟ್ರಾಸಿಟಿ ಕೇಸ್ ಒಂದ್ಸತಿ ಬಿತ್ತು ಅಂದರೆ ಕತೆ ಮುಗೀತು ಅಂತಾನೆ ಅರ್ಥ. ಅಂತ ಅಟ್ರಾಸಿಟಿ ಕೇಸನ್ನು ಇದೀಗ ನಯನ ಮೇಲೆ ದಾಖಲಿಸಲಾಗಿದೆ. ಸೊ
ಈ ಕೇಸ್ ಏನಾದರೂ ಸಾಬೀತಾಯಿತು, ಆಕೆ ಮಾತಾಡಿದ್ದು ಅಂತ ಅಂದಾಗ ನಾನ್ ಬೆಲೆಬಲ್ ಕೇಸ್ ಆಗುತ್ತೆ. ಯಾವುದೇ ಕ್ಷಣದಲ್ಲಿ ಈಕೆಯನ್ನು ಅರೆಸ್ಟ್ ಕೂಡ ಮಾಡಬಹುದು. ಈ ಹಿಂದೆ ಶಾಸಕ ಮುನಿರತ್ನ ಸೇರಿದಂತೆ ಬೇರೆ ಬೇರೆಯವರು ಕೂಡ ಅಟ್ರಾಸಿಟಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದು ಇದೆ. ಸೊ ಈ ಅಟ್ರಾಸಿಟಿ ಕೇಸ್ ಬಿತ್ತು ಅಂತಂದರೆ ಅವರಿಗೆ ಜೈಲೂಟ ಗ್ಯಾರಂಟಿ ಅಂತಲೇ ಅರ್ಥ. ಒಬ್ಬ ಕಲಾವಿದೆಯಾಗಿ ಇರಬೇಕಾಗಿತ್ತು. ಮಾತನಾಡುವ ಭರದಲ್ಲಿ ತಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ಲೆ ಮುಂದೆ ಕೂತೋರನ್ನ ಹೀಗಾದ್ರೂ ಮಾಡಿ ನಗಿಸ್ಬೇಕು ಅಂತ ಒಂದು ಸಮುದಾಯವನ್ನ ಹಿಯಾಳ ರೀತಿಯಲ್ಲಿ ನೋಡಿದ್ದು ನಿಜವಾಗ್ಲೂ ಕೂಡ ತಪ್ಪು ಅನ್ನೋದು ಅನೇಕರ ವಿಚಾರ. ಇನ್ನು ಈ ಎಲ್ಲ ಬೆಳವಣಿಗೆಯ ನಂತರ ಫೋನ್ ಸಂಭಾಷಣೆ ಒಂದು ವೈರಲ್ ಆಗಿದೆ. ನಯನಾಗೆ ದಲಿತ ಸಮುದಾಯದ ನಾಯಕರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿರಿಸೋದು. ಇದೆಲ್ಲವೂ ಆದ ನಂತರ ನಯನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ಕ್ಷಮೆ ಕೇಳಿದ್ದಾರೆ. ಮನುಷ್ಯ ಅಂದ ಮೇಲೆ ತಪ್ಪಾಗೇ ಆಗತ್ತೆ, ನಾನು ಕೂಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ, ಇದನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ. ನಾನೊಬ್ಬ ಕಲಾವಿದೆ, ನಾನು ಕಾಮಿಡಿ ಮಾಡುವಂಥ ಕಲಾವಿದೆ. ನನ್ನ ಕಾಮಿಡಿಯನ್ನು ನೀವು ಕೆಟ್ಟದಾಗಿ, ನನ್ನ ಕಲಾವಿದೆ ಆಗಿರೋದನ್ನು ನನ್ನನ್ನು ಕೆಟ್ಟದಾಗಿ ಬಿಂಬಿಸಬೇಡಿ, ಮಾತಾಡಬೇಡಿ. ಇದು ಒಂದು ವೃತ್ತಿಯ ಬಗ್ಗೆ ನೀವು ಮಾಡುವಂಥ ಅವಹೇಳನ, ಇದು ನನಗೂ ಕೂಡ ನೋವು ತರತ್ತೆ, ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.